ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಆದಷ್ಟು ಪೆಂಡಿಂಗ್ ಇರುವಂತಹ ಹಣವನ್ನ ಅಂದ್ರೆ 18 ಮತ್ತು 19ನೇ ಕಂತಿನ ಹಣವನ್ನ ಇವಾಗ ರಿಲೀಸ್ ಮಾಡಿದ್ದಾರೆ. ಆ ಒಂದು ಹಣವು ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಜೊತೆಗೆ 15, 16, 17ನೇ ಕಂತಿನ ಹಣ ಯಾರಿಗೆ ಇನ್ನೂ ಬಂದಿಲ್ವೋ ದಯವಿಟ್ಟು ಅವರು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕೆ ಅಂತಂದ್ರೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಯವರಿಗಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಫಲಾನುಭವಿಗಳಿಗಾಗಿರ್ಬೋದು ಹಣ ಜಮಾ ಆಗಿಲ್ಲ. ಕಾರಣ ಏನು ಅಂತ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಯಾಕೆಂದ್ರೆ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಕಾರಣ ಏನು ಅಂತ ಅನ್ನೋದು ತಿಳಿಯುತ್ತೆ. ಸೊ ಹಾಗಾಗಿ ಯಾರಿಗೆ ಎಷ್ಟನೇ ಕಂತಿನ ಹಣ ಬಂದಿದೆ, ಯಾವ ಜಿಲ್ಲೆಯವರು, ಯಾವ ಊರಿನವರು ಅಂತ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಸೊ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಒಟ್ಟಿಗೆ 4,000 ರೂಪಾಯಿ ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ. ಇವಾಗ ಆಲ್ರೆಡಿ ಅವರು ಜನವರಿ ತಿಂಗಳದ್ದು ಟ್ರೆಜರಿಗೆ ಕಳಿಸಿದ್ದೇವೆ ಅಂತ ಹೇಳಿ ಅವರೇ ಒಂದು ಖುದ್ದಾದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸಾಧ್ಯವಾದರೆ ನಿಮಗೆ 2 ಕಂತು ಒಟ್ಟಿಗೆ ಜಮಾ ಆಗುವಂತ ಒಂದು ಸಾಧ್ಯತೆ ಇದೆ. ಆ ಒಂದು 4,000 ರೂಪಾಯಿ ಅಂದ್ರೆ 18 ಮತ್ತು 19ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾವಣೆ ಶುರುವಾಗಿದೆ. ಅದು ಇವತ್ತು ರಿಲೀಸ್ ಮಾಡಿದ್ದೇವೆ. ಯುಗಾದಿ ಹಬ್ಬಕ್ಕೆ ಅವರಿಗೆ ಅವರ ಖಾತೆಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಯುಗಾದಿ ಹಬ್ಬ ನಿನ್ನೆನೆ ಮುಗಿದು ಹೋಗಿದೆ. ಸೊ ಇವತ್ತು ರಂಜಾನ್ ಇವತ್ತು. ಸೊ ಇವತ್ತಿನಿಂದ ನಿಮ್ಮ ಖಾತೆಗೆ ಹಣ ಜಮಾವಣೆ ಶುರುವಾಗಿದೆ. ಅದು ಇವತ್ತಾದ್ರೂ ಆಗ್ಬೋದು ಅಥವಾ ನಾಳೆ ಆದ್ರೂ ಆಗ್ಬೋದು, ನಾಡಿದ್ದಾದ್ರೂ ಆಗ್ಬೋದು. ಆದ್ರೆ ಇವತ್ತಿನಿಂದ 4,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಸೊ ನಿಮ್ಮ ಒಂದು ಖಾತೆಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಹಣ ಜಮಾ ಆಗಿದ್ರೆ ನಿಮ್ಮ ಒಂದು ಹಬ್ಬಕ್ಕೆ ಇದು ಒಂದು ಉಡುಗೊರೆ ಅಂತ ತಿಳ್ಕೊಳ್ಳಿ. ಈ ಒಂದು ಸರ್ಕಾರದಿಂದ ಬಂದಿರುವಂತಹ ಒಂದು ಉಡುಗೊರೆ ಅಂತ ಹೇಳಿ ತಿಳ್ಕೊಳ್ಳಿ. ಹಬ್ಬನ ಚೆನ್ನಾಗಿ ಆಚರಿಸಿ. ಯಾವುದೇ ತರ ಹಬ್ಬದಲ್ಲಿ ತೊಂದರೆ ಆಗದೆ ಇರೋ ತರ ಹಬ್ಬನ ಆಚರಣೆ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಇಷ್ಟು ಈ ಒಂದು ಮಾಹಿತಿ ಇದೆ. ಯಾರಿಗಾದ್ರೂ ಈ ಒಂದು 18 ಮತ್ತು 19ನೇ ಕಂತಿನ ಹಣ ಜಮಾ ಆಯ್ತು ಅಂತಂದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ. ತಪ್ಪದೆ ನಿಮ್ಮ ಜಿಲ್ಲೆ ಹೆಸರು ಹಾಕಿಬಿಟ್ಟು ನಿಮ್ಮ ಊರ ಹೆಸರು ಹಾಕಿ ಎಷ್ಟನೇ ಕಂತು ಬಂದಿದೆ, ಎಷ್ಟನೇ ಕಂತು ಬಂದಿಲ್ಲ ಅನ್ನೋದನ್ನ ದಯವಿಟ್ಟು ತಿಳಿಸಿ. ಇದರಿಂದ ನೀವು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿ ಇನ್ನೂ ವಿಡಿಯೋ ನೋಡುವಂತ ಆಡಿಯನ್ಸ್ಗೆ, ವೀಕ್ಷಕರಿಗೂ ಕೂಡ ಮಾಹಿತಿ ತಿಳಿಯುತ್ತೆ. ಹಣ ಬಂದಿದೆಯೋ ಇಲ್ಲೋ ಅಂತ ಅನ್ನೋದು ತಿಳಿಯುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.